ಇಷ್ಟೆಲ್ಲ ಆಗಿರೋದ್ರಿಂದ ನನಗೆ ಈಗ ಜೀವನ ಮಾಡೋಕ್ಕೆ ನನ್ನ ಮಕ್ಕಳು ಬರೀ ಸಾಕ ಕೂದಲು ಮಕ್ಕಳು ಬರಿಗೆ ಇದು ನೋಡೋಕ್ಕೂ ಕಷ್ಟ ಸುಖ ಆಗ್ತಾ ಇದೆ. ನನಗೆ ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ಆಗೋದ್ರಿಂದ ನನಗೆ ಕೈಕಾಲು ಬರ್ದಂಗೆ ಆಗ್ತಾ ಇದೆ. ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ, ಆ ಥರ ಆಗಿದೆ. ಅದರಿಂದ ನನಗೆ ಇದಕ್ಕೇನಾದರೂ ಪರಿಹಾರ ಕೊಡಬೇಕು. ಅದಕ್ಕೆ ಶ್ರೀನಿವಾಸರಾದ MLA ಅವರಿಗೆ ಬೇಡ್ಕೊಡ್ತಾ ಇದ್ದೀನಿ. ಹೇಳ್ತಾನೆ ಇದು ನನ್ನ ಸಂಸಾರ ನಡೆಸೋಕ್ಕೆ ನನಗೆ ಭಾಳ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಲಾಗಿ ಸಾಲ ಸೂಲದಾಗೆ ಭಾಳ ಸಾಲ ಸಿಗಾಕೊಂಡಿದ್ದೀನಿ. ನಾನು ಈಗ ಏನಾದ್ರು ನೀವು ಸರ್ಕಾರದವರೇ ಆಗಲಿ, MLA ಆಗಲಿ, ತಹಸೀಲ್ದಾರೇ ಆಗಲಿ ಎಲ್ಲ ಕೈಲಿ ಹಿಡಿಲಿಲ್ಲ ಅಂದರೆ ಜೀವ ಕಳ್ಕೋಬೇಕಾಗಿದೆ. ಆ ಥರ ಪರಿಸ್ಥಿತಿ ಆಗಿದೆ ನನಗೆ ಒಂದು ಹೆಣ್ಣು ಒಂದು ಗಂಡು ಒಂದು ಮುತ್ತಂತ ಮಕ್ಕಳಿದ್ದಾವೆ. ಆ ಮಕ್ಕಳಿಗೋಸ್ಕರ ಆಗಲಿ ನನಗೆ ಒಂದು ಪರಿಹಾರ ಕೊಟ್ಟು ನನ್ನ ಉದ್ಧಾರ ಮಾಡಬೇಕು. ನನ್ನ ಸಮಾಜದಾಗೆ ಭಾಳ ಜನ ಭಾಳ ಮಾಡಬೇಕು. ನನಗೊಂದು ಮಾಹಿತಿ ಕೊಡಬೇಕು, ಇದು ಸಹಕಾರ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಇದು ಕಳ್ಳನ್ನು ಇವ್ನು ಯಾರು ಎಂಬುದು ಏನು ಎತ್ತ ಯಾಕೆ ಮಾಡಿದೆ ಏನು ಎತ್ತ ಎಲ್ಲ ಕಂಡಿಡ್ದು ನನಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ, ಮನವಿ ಮಾಡ್ಕೊಡ್ತೀವಿ ಸರ್.